ನಿಮ್ಮೊಳಗಿರುವ ಆ ಮಾನಸಿಕ ಶಕ್ತಿ, ಆತ್ಮದ ಶಕ್ತಿ, ಬುದ್ಧಿಶಕ್ತಿಯನ್ನು ಹೆಚ್ಚು ಮಾಡಿಕೊಂಡ್ರಿ ಅಂತಂದರೆ ನಿಮಗೆ ಯಾವ ಸೈಡ್ ಎಫೆಕ್ಟ್ ಇಲ್ಲದೆ ಕಾಯಿಲೆ ಹುಷಾರಾಗಿಬಿಡ್ತದೆ. ಅದು ಬೇಕಾದ ಕಾಯಿಲೆ ಇರಲಿ, ಶುಗರ್ ಇರಲಿ, ಬಿ ಪಿ ಇರಲಿ, ಮಾನಸಿಕ ಇರಲಿ, ಒಬೆಸಿಟಿ ಇರಲಿ, ಸ್ಟೋನ್ ಕೂಡ ಕರಗ್ತಾವೆ. ಕಿಡ್ನಿ ಸ್ಟೋನ್, ಗಾಲ್ ಬ್ಲಾಡರ್ ಸ್ಟೋನ್ ಕಲ್ಲಾಗಿರ್ತಾವಲ್ಲ, ಅವೇನು ಹೊರಗಿನಿಂದ ಹೋದ ಕಲ್ಲಲ್ಲ. ಅಲ್ಲೇ ಕೆಲವು ಆಹಾರ ಪದಾರ್ಥದಲ್ಲಿ ಕೆಲವು ಅಂಶಗಳು ಉಳಿದು ಗಟ್ಟಿಯಾಗಿರುತ್ತೆ, ಅದಕ್ಕೆ ಸ್ಟೋನ್ ಅಂತಾರೆ. ಅದನ್ನು ಕೂಡ ಕರಗಿಸ್ಕೊಳ್ಬೋದು. ಕಲ್ಲೊಳಗೆ ಹೊನ್ನುಂಟು, ಮರದೊಳಗೆ ಅಗ್ನಿ ಉಂಟು, ಹಾಲೊಳಗೆ ತುಪ್ಪ ಉಂಟು, ಅಂತರ್ಯಾಮಿಯಲ್ಲಿ ಶಿವನಿಹನು. ನೋಡಿ, ಬಸವಣ್ಣವರು ಹೇಳ್ತಾರೆ, ಪ್ರತಿಯೊಬ್ಬರ ಅಂತರಂಗದಲ್ಲಿ ಶಿವ ಇದ್ದಾನಪ್ಪ. ನಮಗೆ ಯಾಕೆ ಗೊತ್ತಾಗಂಗಿಲ್ಲ ಅಂದರೆ ಅದಕ್ಕೆ ಮಹಾದೇವಕ್ಕ ಒಂದು ವಚನ ಹೇಳ್ತಾರೆ. ಬಸವಣ್ಣವರು ಮಹಾದೇವಕ್ಕ ಅಂದರೆ ಕಾಸ ಅಪ್ಪ ಮಗಳು ಇದ್ದಂಗೆ, ರಕ್ತ ಸಂಬಂಧ ಮಕ್ಕಳಲ್ಲ ಅವರು. ಆದರೆ ಇಬ್ಬರ ಜ್ಞಾನ ಅವರು ಅದ್ಭುತ. ಅದಕ್ಕೆ ಗುರು, ಲಿಂಗ, ಜಂಗಮ 3 ಜನ ಮಾಡಿದಾರಲ್ವ. ಗುರು, ಲಿಂಗ, ಜಂಗಮ. ಯಾರ್ಯಾರು ಗುರು? ಯಾರು?